ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನನ್ನ ಡೈಲಿ ರುಟೀನ್ನ ನೋಡ್ಬೋದು. ಆ್ಯಂಡ್ ನಾನಿವತ್ತು ಪಾಪುನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಏನು ಅಂತಂದೇಳಿ ಆಮೇಲೆ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬಿಡ್ಲಿಕ್ಕೆ ಹಚ್ಚಿದೆ, ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಅಪ್ಪುಗೆ ಸ್ನಾನ ಮಾಡಿಸ್ತಿದ್ದಾರೆ ಅಮ್ಮ. ಸಿಕ್ಕಾಪಟ್ಟೆ ಅಳ್ತಾನೆ ಸ್ನಾನ ಮಾಡಬೇಕಾದ್ರೆ. ಅಂದರೆ ಅವನು ಲಾಸ್ಟಿಗೆ ಮುಖ ತೊಳಿಬೇಕಲ್ವ, ಮುಖನೇ ತೊಳ್ಸ್ಕೊಳಲ್ಲ ಗೈಸ್, ಹಂಗೆ ಮಾಡ್ತಾನೆ. ಸುಕ್ಕ ಅಳ್ತಾ ಇದೆ. ಸೊ ಅದಕ್ಕೆ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ಡ್ರೆಸ್ ಹಾಕ್ಬೇಕಾದ್ರೆ ಸುಮ್ಮನಾಗ್ತಾನೆ. ಯಾರು ಕೊಟ್ಟಿದ್ದು? ಅಪ್ಪು ನಂಗೆ ಬಿಕ್ಲಿಕ್ಕೆ ಹತ್ತೈತಿ. ನಾನು ಓದಲ್ಲ, ಅಜ್ಜಿ ಹತ್ರನ ಓದಿಸ್ಕೊ. ಅಜ್ಜಿ ಅನ್ಬೇಕು ನೀನು ಅಜ್ಜಿ ಅಂದ್ರೆ ಅಷ್ಟೇ ನೋಡಿ ನಾನು ಮಾಡೋದು. ಟೆಂಪಲ್ ಕೊಡು ಕೂತ ಬಟನ್ ಹಾಕ್ತಿಲ್ಲ ಅಡಿಗೆ ಹಚ್ಚಮ್ಮ. ಹೋಗ್ಬೇಕ ಬೇಡ ಸ್ನಾನಕ್ಕೆ ನಾನು ಇನ್ನು ಹೋಗಲ್ಲಿ ಕುದಿಯಕತ್ತವ ನೀರು ಸಾಕಾಗ ಇಷ್ಟ ಹಚ್ಲಾ. ಯಾವ್ದು ಹಚ್ಬೇಕಿದ್ರಲ್ಲಿ? ಯಾವ್ದು ಹಚ್ಬೇಕು? ಅದಾ ಪಿಂಕ್ ಕಲರಾ? ಹ್ಞೂ ಸರಿ ಆಯಿತು. ಹಾಯ್ ಮಾಡಿ. ಹಾಯ್. ಎರಡು ಬಲೂನಾ? ಹಾಯ್ ಮಾಡಿ ಮತ್ತೆ. ಹಾಯ್. ಪಪ್ಪು ಕೊಡು. ಥ್ಯಾಂಕ್ ಯು. ಬಲೂನಿ ಪಪ್ಪು ಕೊಡ್ತಿದ್ಯಾ ನೀನು? ಇದು ಕೊಡಿಲ್ಲ ನನ್ನ ಕೈಲಿ. ಕ್ಲಿಂಕಿಸ್ ಕೊಡು. ನೋಡಿ ಗೈಸ್, ಇಲ್ಲಿ ನಮ್ಮ ಪಾಪು ಕುಂಕುಮ ಹಚ್ಕೊಂಡಿದ್ದಾರೆ. ಚಂದ ಕಾಣ್ತಿದ್ದಾನಲ್ಲ ಅಲ್ಲ? ಚುಪ್ಪ. ನಾವು ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಪಾಪು ಕರ್ಕೊಂಡು ಅಂದರೆ, ಪಾಪು ಅವಳು ಚೆನ್ನಾಗಿರ್ತಾಳೆ. ಬೆಳಗ್ಗೆಲ್ಲ ಒಂದು ದಿನ ಚೆನ್ನಾಗಿರ್ತಾಳೆ, ಮತ್ತು ನೆಕ್ಸ್ಟ್ ದಿನ ಅಳು ಅಳದೆ. ರಾತ್ರಿ ಈವನ್ ನಾನು ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಇದೇ ಕಾರಣಕ್ಕೆ ತುಂಬ ಅಳ್ತಾಳೆ ಅಂತಂದೇಳಿ ನಾವು ಏನೋ ಗ್ಯಾಸ್ ಆಗಿದೆ ಸೊ ಅಂತಂದೇಳಿ ಸಿರಪ್ ಕೊಟ್ಟರು. ಸೊ ಸಿರಪ್ನ ಹಾಕ್ತಿದ್ದೆ. ಒಂದು ಬಾಟಲ್ ಕೂಡ ಖಾಲಿ ಆಯಿತು. ಒಂದು ಬಾಟಲ್ ಕೂಡ ಖಾಲಿ ಆಯಿತು ಅವಳದು. ಆಮೇಲೆ ಮತ್ತೆ ಅದೇ ರಾಗ ಅದೇ ಆಡೋ ಥರ ಮತ್ತೆ ಅಳ್ತಾ ಇರ್ತಾಳೆ. ಇವಾಗ ಮತ್ತೆ ನೆನ್ನೆ ಹೊಸ ಬಾಟ್ಲ್ ತರಿಸಿ ಮತ್ತೆ ಅದೇ ಸಿರಪ್ ಹಾಕಿದ್ದೀನಿ. ಏನು ಸ್ವಲ್ಪ ಮಲಗಿದ್ದಾಳೆ, ಬಟ್ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಮಾಧಾನನೇ ಆಗಲ್ಲ, ಹಂಗೆ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಇನ್ನೊಂದು ಸರಿ ಹೋಗಿ ಬರೋಣ ಹಾಸ್ಪಿಟಲಿಗೆ ಅಂತಂದೇಳಿ ಇವನ್ ದೇವಸ್ಥಾನಕ್ಕೆ ಅದಕ್ಕೆಲ್ಲ ಹೋಗಿ ಬಂದ್ವಿ. ಏನು ನನಗಂತೂ ನಂಬಿಕೆ ಅನ್ನೋದೇ ಹೋಗ್ಬಿಟ್ಟೈತೆ. ತಾಯ್ತಾ ಅದೇನೋ ಹಾಕ್ತಾರಲ್ಲ ಎಲ್ಲನೂ ಹಾಕ್ಸಿದ್ದೀನಿ ನಾನು. ಬಟ್ ಇನ್ನೊಂದು ಸರಿ ಹೋಗಿ ಬರ್ತೀನಿ, ನೋಡೋಣ ಏನಂತಾರೆ ಅಂತಂದೇಳಿ. ನನ್ನ ವಿಡಿಯೋಸ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ನಾನು ಈ ವಿಡಿಯೋದಲ್ಲಾದರೂ ಆಗಲಿ ನೆಕ್ಸ್ಟ್ ವಿಡಿಯೋದಲ್ಲಾದರೂ ಆಗಲಿ ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ನ ಹೇಳ್ತೀನಿ. ಆ್ಯಂಡ್ ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಪ್ರೆಗ್ನೆಂಟ್ ಇರೋರಿಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ಅಂತಂದೇಳಿ. ನಾನು ಈ ವಿಡಿಯೋದಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಹೋಗೋಣ. ಮಮ್ಮಿ ಬೇರೆ ಸ್ನಾನಕ್ಕೆ ಹೋಗಿದ್ರು, ಅಮ್ಮ. ಸೊ ಇಲ್ಲಿ ನಾನು ಅಮ್ಮನೂ ತೊಟ್ಲು ತೂಕ್ಕೊಂತ ಇವನಿಗೂ ಮಲಗಿಸ್ಕೊಂಡು ತೊಡೆ ಮೇಲೆ ಇಬ್ಬರೂ ಹೆಂಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿ ನೀವೇ ನೋಡಿ ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ ಅಂತ. ಸಿಕ್ಕಾಪಟ್ಟೆ ದೇವರೇ ಕಾಪಾಡಬೇಕು ನನಗೆ. ಯಪ್ಪ ನನಗದು ಸಾಕಾಗಿ ಹೋಗ್ಬಿಟ್ಟಿದೆ. ನನಗೆ ನೆನೆಸ್ಕೊಂಡ್ರೇ ನಗು ಬರುತ್ತೆ. ನನಗಂತೂ ನಿಜವಾಗ್ಲೂ ತುಂಬಾ ಬೇಸರ ಆಗಿಬಿಟ್ಟಿದೆ ಲೈಫು. ಯಾಕೆ ಅಂದರೆ ಮಕ್ಕಳು ಆ್ಯಕ್ಚುಲಿ ತುಂಬ ಖುಷಿ ಕೊಡೋವಂಥ ವಿಚಾರನೇ, ಆದರೆ ಅಷ್ಟೇ ಕಷ್ಟಪಡಬೇಕು. ಮಕ್ಕಳು ಆದಮೇಲೆ ತುಂಬಾ ಕಷ್ಟ, ತುಂಬಾ ಕಷ್ಟ. ಅವರನ್ನು ಸಾಕಿ ದೊಡ್ಡವ್ರು ಮಾಡೋವರೆಗೂ ತುಂಬಾ ಕಷ್ಟಪಡಬೇಕು. ಅದರಲ್ಲಿ ಈಗ ತಾಯಿ ಅದರೊಳಗಂತೂ ಬೇರೆ ಆಪ್ಷನ್ನೇ ಇಲ್ಲ. ಅವಳು ನೋಡ್ಕೊಳ್ಳೇಬೇಕು, ಎಲ್ಲದೂ ಕಷ್ಟಪಡಲೇಬೇಕು.
ಬಟ್ ಆದರೆ ತಾಯಿ ಅನ್ನೋಳಿಗೆ ಒಂದು ಹೆಣ್ಣು ಇರ್ತಾಳಲ್ಲ ಎಷ್ಟು ಕೊರಗ್ತಿರ್ತಾಳೆ ಅಂತ ಅಂದರೆ ಇನ್ನೊಬ್ಬರು ಗಂಡಾದರೂ ಆಗಲಿ ಇನ್ನೊಬ್ಬರು ಅಮ್ಮ ಆದರೂ ಆಗಲಿ ಬೇರೆ ಯಾರು ರಿಲೇಷನ್ಸ್ ಯಾರೇ ಆದ್ರೂ ಒಂದು ಸಪೋರ್ಟ್ ಅನ್ನೋದಿದ್ರೆ ಅಂದರೆ ಅವಳು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಿಭಾಯಿಸ್ತಾಳೆ ಎಲ್ಲ ಕೆಲಸನೂ ತುಂಬ ಚೆನ್ನಾಗಿ ನಿಭಾಯಿಸ್ತಾಳೆ. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ. ಎಷ್ಟೇ ಕಷ್ಟ ಬಂದ್ರೂ ಒಂದು ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅವಳಿಗೆ. ಬಟ್ ಅದು ನನಗೆ ಸಿಗ್ತಿಲ್ಲ, ನಿಜವಾಗ್ಲೂ ಸಿಗ್ತಿಲ್ಲ ನನಗೆ. ಎಷ್ಟೇ ಕಷ್ಟ ಇದ್ರೂ ನಾನೇ ಅನುಭವಿಸ್ಬೇಕು, ಇಬ್ಬರು ಮಕ್ಕಳೂ ನಾನೇ ನೋಡ್ಕೋಬೇಕು. ಅಮ್ಮ ನೋಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದರೆ ಅವ್ರಿಗೂ ಅಡುಗೆ ಮಾಡೋದು, ಊಟ ಕೊಡೋದು, ಮನೆ ಕೆಲಸನೇ ಜಾಸ್ತಿ ಆಗುತ್ತಲ್ಲ. ಸೊ ಅದಕ್ಕೆ ಅವರು ಜಾಸ್ತಿ ಎತ್ಕೊಳ್ಳೋದೇ ಇಲ್ಲ. ಅಡುಗೆ ಮಾಡೋದು ಮನೆ ಕೆಲಸನೇ ಆಗ್ತಿರೋದು ಅವ್ರಿಗೂ. ಬೆಳಗ್ಗೆಯಿಂದ ಹಿಡ್ದು ರಾತ್ರಿವರೆಗೂ ಅದೇ ಆಗುತ್ತೆ. ಸೊ ಅದಕ್ಕೆ ನನ್ನದು ಲೈಫು ಹಿಂಗಾಗ್ತೈತೆ. ಒಬ್ಬರು ಮಕ್ಕಳಿರಲಿ, ಇಬ್ಬರು ಮಕ್ಕಳಿರಲಿ, ಒಂದೇ ಮಗು ಇರಲಿ, ಬಟ್ ಆದರೆ ಎಷ್ಟೇ ಇದ್ರೂ ಕಷ್ಟನೇ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ನಾನು ಬೆಳಗ್ಗೆಯಿಂದ ಹಿಡಿದ್ರು ನಂದು ಎಂಥ ರುಟೀನ್ ಅಂದರೆ ಗೈಸ್ ಕೇಳಿಲಿ. ಬೆಳಗ್ಗೆ 8:30ಗೆ ಎದ್ದೇಳ್ತೀನಿ ನಾನು. ಆವಾಗಿಂದ ಅವಳು ನನ್ನ ಜೊತೆಗೆ ಎದ್ದೇಳ್ತಾಳೆ ಪಾಪುನು. ಬಟ್ 5 o'clockಗೆ ಮಯು ಎದ್ದೇಳ್ತಾನೆ. ಆವಾಗ ಒಂದು ಸ್ವಲ್ಪ ನನ್ನನ್ನು ಎದ್ದೇಳ್ಸೋಕ್ಕೆ ಬರ್ತಾನೆ. ಆವಾಗ ಒಂದು ಸ್ವಲ್ಪ ನಿದ್ದೆ ಕೆಡುತ್ತೆ. ಇವಳು ನಾನು ಎದ್ದ ತಕ್ಷಣ ಅವಳು ಎದ್ದೇಳ್ತಾಳೆ. ಅವಳು ಎದ್ದ ತಕ್ಷಣವೇ ಅವಳಿಗೆ ಫ್ರೆಶ್ ಅಪ್ ಮಾಡಿ, ಅಂದರೆ ಸ್ನಾನ ಇದು ಮಾಡಿಸ್ಲಿಲ್ಲ ದಿನದಲ್ಲಿ, ಅವಳಿಗೆ ಫ್ರೆಶ್ ಅಪ್ ಮಾಡಿ ನಾನು ವಾಶ್ರೂಮ್ ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಅಂದರೆ ಅವಳಿಗೆ ಫಸ್ಟ್ ಅದನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಅವಳನ್ನ ಮನಗಿಸಿ ಹೋಗ್ತೀನಿ ನಾನು. ಬೆಳಗ್ಗೆ ಮಲ್ಕೊತಾಳೆ, ಇಲ್ಲ ಅಂತ ಹೇಳಲ್ಲ. ಬೆಳಗ್ಗೆ ಸಿರಪ್ಪು ಅದು ಏನೇನು ಅವ್ಳದ್ದು ಪ್ರೊಸೀಜರ್ ಏನೈತೆ ಬೆಳಗ್ಗೆ ಮಾಡೋದು ಮಾಡಿರ್ತೀನಿ ನಾನು. ಸೊ ಆಮೇಲೆ ನಾನು ಸಾರ ಮುಗಿದು ತಿಂಡಿ ತಿನ್ನೋಕ್ಕೂ ಆಗಲ್ಲ, ಅಷ್ಟೊತ್ತಿಗೆ ಎದ್ಬಿಡ್ತಾಳೆ ಅವಳು. ಅವಾಗ ಎದ್ದವಳು ಮತ್ತೆ ಮಲ್ಗೋದೇ ಇಲ್ಲ. ಒಂದು 5 ನಿಮಿಷ ಮಲ್ಗೋದು ಹೆಚ್ಚವಳು. ಮತ್ತು ಹಗಲೆಲ್ಲ ಹಿಂಗೇ ತೂಗ್ತಾನೇ ಇರಬೇಕು. ಒಂದು ಸ್ವಲ್ಪನೂ ಸ್ಟಾಪ್ ಮಾಡೋ ಹಾಗಿಲ್ಲ. ಸ್ಟಾಪ್ ಮಾಡಿದ್ರಂದ್ರೆ ತಕ್ಷಣ ಎದ್ಬಿಡ್ತಾಳೆ ಅವಳು. ಹಂಗೆ ತಕ್ಷಣ ಎದ್ಬಿಡ್ತಾಳೆ. ಸೊ ಅದಕ್ಕೆ ಒಂದೇ ಕಡೆ ಕೂರಬೇಕು. ಅಲ್ಲಿ ಸೋಫಾದ ಮೇಲೆ ಕೂತ್ರೆ ಅಲ್ಲಿ ಎಷ್ಟು ನನಗೆ ಅದು ಒಂದೆರಡು ತಾಸು ಕೂರ್ಬೋದು. ಅಂದರೆ 2ರಿಂದ 3 ತಾಸು ಕೂರ್ಬೋದು ಕಂಟಿನ್ಯೂಸ್. ಅಂದರೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಕೂತಿರಬೇಕು. ಊಟನೂ ಅಲ್ಲೇ ಮಾಡಬೇಕು, ಎಲ್ಲನೂ ಅಲ್ಲೇ ಮಾಡಬೇಕು. ನಾನು ರೆಸ್ಟ್ ಮಾಡೋದಿದ್ರೂ ಅಲ್ಲೇ ಮಲ್ಕೋಬೇಕು. ಅಲ್ಲಿ ಕೂತು ಏನಾಗುತ್ತೆ ಅಂದರೆ ನನಗೆ ಒಂಥರ ಹೊಟ್ಟೆ ಎಲ್ಲ ಹಿಡ್ಕೊಳಂಗಾಗೋದು ನನಗೆ. ಅವಳನ್ನು ಮಲಗಿಸ್ತಾ ಇದ್ರಂದರೆ ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ನೀರು ತೊಗೊಂಬರೋಕ್ಕೆ, ಇಲ್ಲ ಮಮ್ಮಿ ಎಲ್ಲರೂ ಹೋದಾಗ ನಾನೇ ನೀರು ಕುಡಿಯೋಕ್ಕಂತ ಹೋಗ್ಬೇಕಂದ್ರೆ ಅವಳು ಬಿಟ್ಟು ಹೋದ ತಕ್ಷಣ ಹಂಗೆ ಸ್ಟಾಪ್ ಆಗಿದ ತಕ್ಷಣ ಹಂಗೆ ಮತ್ತೆ ಕೈಯ್ಯದ ಎದ್ಬಿಡ್ತಾಳೆ. ಡೈಲಿ ಫಸ್ಟ್ ಅವಳದು ಹುಟ್ಟಿದಾಗಿಂದ ಹಿಡಿದು ಹಿಂಗೆ ಆಗ್ತಾಯಿದೆ ನನ್ನದು ರುಟೀನು. ನಿಜವಾಗ್ಲೂ ನಂಗೆ ತುಂಬಾ ಬೇಸರ ಆಗ್ತೈತೆ. ನನಗೆ ಸಪೋರ್ಟ್ ಅನ್ನೋದು ನಿಜವಾಗ್ಲೂ ಸಿಗ್ತಿಲ್ಲ. ಸೊ ಅದಕ್ಕೆ ನನ್ನ ಕಷ್ಟನ ಇಷ್ಟು ನನಗೆ ಕಷ್ಟ ಆಗ್ತೈತೆ. ನಾನೇನು ಬೇಸರ ಮಾಡ್ಕೊಳಲ್ಲ, ಯಾಕೆಂದರೆ ನನ್ನ ಮಕ್ಕಳನ್ನ ನಾನು ಇವಾಗ ಚೆನ್ನಾಗಿ ನೋಡ್ಕೊಂಡ್ರೆ ನಾಳೆ ನನ್ನನ್ನು ಅವರು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ನಂಬಿಕೆ ಇದೆ. ಬಟ್ ಇಷ್ಟ ಇದ್ರೂ ತಾಯಿಗೆ ಯಾರಿಗೆ ಬಿಟ್ರೂ ತಾಯಿಗೆ ಬಿಡೋದಿಲ್ಲ ಅಂತ ಅಂತಾರಲ್ಲ. ಸೊ ಅದಕ್ಕೆ ಮಯುನೂ ನೋಡ್ಕೋಬೇಕು, ಮಯುಗೂ ಊಟ ಮಾಡಿಸ್ಬೇಕು. ನಮ್ಮ ಪಪ್ಪ ಇದ್ದರೆ ಅವರು ನೋಡ್ಕೋತಾರೆ, ಇಲ್ಲ ಅಂದರೆ ನಾನೇ ನೋಡ್ಕೋಬೇಕು. ಅವಳನ್ನು ತೂಕಂತಾನೆ, ಅವನನ್ನು ಆಟ ಆಡ್ಸ್ಕೊತಾನೆ, ಅವನನ್ನು ಸ್ನಾನ ಮಮ್ಮಿ ಮಾಡಿಸ್ತಾರೆ. ಒಂದೊಂದು ಸರಿ ಯಾವಾಗಾದರೂ ಒಂದು ಸರಿ ನಾನು ಮಾಡಿಸಿದ್ದೆ. ಆಮೇಲೆ ಅವನಿಗೆ ಊಟ ಅಂತೂ ನಾನೇ ಮಾಡಿಸ್ಬೇಕು. ಇಷ್ಟು ನಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇದು ಆಗುತ್ತೆ. ಮತ್ತು ನಾನು ಅಲ್ಲೇ ಕೂತ್ಕೊಂಡು ಊಟ ಮಾಡಬೇಕು. ನಿಜವಾಗ್ಲೂ ಎಲ್ಲೂ ಹೋಗಂಗಿಲ್ಲ. ಅವಳು ಸ್ಟಾಪ್ ಮಾಡೋಂಗಿಲ್ಲ, ಹಂಗೇ ತೂಗ್ತಾನೇ ಇರಬೇಕು. ಒಂದೇ ಕಡೆಗೆ ಕೂತ್ಕೊಂಡು ನನ್ನ ಹೆಲ್ತ್ ಏನಾಗುತ್ತೆ ಅಂತಂದೇಳಿ ನನ್ನನ್ನು ಅರ್ಥ ಮಾಡ್ಕೊಳೋರು ಎಲ್ಲಿದ್ದಾರೆ ಅಂತ ಅಂದು ನನಗೆ ತುಂಬಾ ಬೇಜಾರಾಗ್ತೈತೆ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನಾನು ನಿನ್ನೆ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದೀನಿ. ಅಷ್ಟು ನನಗೆ ಬೇಜಾರಾಗ್ಬಿಟ್ಟಿತ್ತು. ನನಗೆ ಪೇಷನ್ಸೇ ಇರಲಿಲ್ಲ. ಈಗ ಮಯುನೂ ನೋಡ್ಕೋಬೇಕು, ನಾನು ಇವಳನ್ನೂ ನೋಡ್ಕೋಬೇಕು ಅಂದರೆ ಅಟ್ಲೀಸ್ಟ್ ನಾನು ನೋಡ್ಕೊತೀನಿ. ನನಗೆ ಒಂದು ಸ್ವಲ್ಪ ಪುಷಪ್ ಮಾಡೋರು ಯಾರೂ ಇಲ್ಲ. ಸೊ ಅದಕ್ಕೆ ನೀವು ಕಮೆಂಟ್ ಮೂಲಕ ನನಗೆ ಏನಾದರೂ ನಾನು ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು, ನಾನು ಸ್ವಲ್ಪ ಚೆನ್ನಾಗಿ ಖುಷಿಯಾಗಿ ಎಲ್ಲನೂ ನಿಭಾಯಿಸುವಂಥ ಶಕ್ತಿ ನೀವು ಕೊಡ್ಬೋದು ಅಂತಂದೇಳಿ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಾನು
ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸಾರಿ, ನಾನು ಯಾರಿಗೂ ಬೇಜಾರು ಮಾಡೋ ಥರ ಮಾತಾಡಿಲ್ಲ. ನನ್ನ ಕಷ್ಟನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ನಿನ್ನೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು, ಹತ್ಬಿಟ್ಟೆ, ಭಾಳ ಅಂದರೆ ಭಾಳ ಹತ್ಬಿಟ್ಟೆ. ರಾತ್ರಿ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ಏನು ಆಗ್ತಾಯಿದೆಯಾ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಈಗ ನಾನು ನಿದ್ದೆಗೆಡೋಕ್ಕೆ ನಾನು ಕಷ್ಟಪಡೋಕ್ಕೆ ನನಗೇನು ಇದೇನು ಹೊಸದಲ್ಲ. ಬಟ್ ಅಮ್ಮು ಇದ್ದಾಳಲ್ಲ, ಅವಳು ತುಂಬಾ ಅಳ್ತಾಳೆ. ಯಾಕೆ ಅಳ್ತಾಳೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಇವನು ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಕಮ್ಮಿ ಆಗಿಲ್ಲ. ದೇವ್ರ ಹತ್ರ ಎಲ್ಲ ಹೋಗಿದ್ರು ಅವಳು ಸರಿ ಹೋಗಲ್ಲ ಅಂತಂದರೆ ತಾಯಿ ಅದಳಿಗೆ ಎಷ್ಟು ನೋವಾಗುತ್ತೆ ಹೇಳ್ರಿ ನೋಡ್ರಿ ಅಲ್ವಾ. ಅಷ್ಟು ಅಳ್ತಾಳೆ. ರಾತ್ರಿ ಎಲ್ಲ ಹತ್ರನೂ ಈಗ ಏನಾದರೂ ಅವಳಿಗೆ ತಿನ್ಸೋದು, ಬಾಯ್ಬಿಟ್ಟು ಏನಾದ್ರು ಕೇಳಿದರೆ, ಏನಾದರೂ ನೋವಿದ್ದರೆ ಅವಳಿಗೆ ಹೇಳ್ಕೊಳಕ್ಕಂತಂದರೆ ಅವಳಿಗೆ ಪಾಪ ಚಿಕ್ಕ ಮಗು, ಅದೇನು ಏನೋ ಹೇಳ್ಕೊಳಕ್ಕಾಗಲ್ಲ. ನಾನು ಅರ್ಥ ಮಾಡ್ಕೊಳ್ಳೋದಂದರೆ ಎಲ್ಲನೂ ಸಿರಪ್ ಹಾಕಿರ್ತೀನಿ. ಹೊಟ್ಟೆ ನೋವಿಂದು, ಜ್ವರ, ಶೀತ ಸ್ವಲ್ಪ ಆಗಿತ್ತು, ಶೀತಕ್ಕೂ ಸಿರಪ್ ಹಾಕಿದೆ. ಹೊಟ್ಟೆ ನೋವಿಂದು ಸಿರಪ್ ಹಾಕ್ತೀನಿ ನಾನು. ಬಟ್ ಸಿರಪ್ ಎಲ್ಲ ವರ್ಕ್ ಆಗಿ ಒಂದು ಅರ್ಧ ಗಂಟೆ ಮಲ್ಕೊತಾಳೆ. ಅರ್ಧ ಗಂಟೆನೂ ಹೆಚ್ಚಿಗೆ ಇನ್ನು ಮಲ್ಕೊಂಡು ಮತ್ತೆ ಎದ್ದೇಳ್ತಾಳೆ. ಮತ್ತು ಅದೇ ರಾಗ ಅವಳು ಎಚ್ಚರ ಇದ್ದು ಸುಮ್ಮನೆ ಇದ್ರಂದರೆ ನಾನು ಇಡೀ ರಾತ್ರಿ ಎಲ್ಲ ಫುಲ್ಲು ನನ್ನ ಜೀವನನೇ ಹಿಂಗೆ ಕಳೆದ್ಬಿಡ್ತೀನಿ ಬೇಕಿದ್ರೆ. ಅಷ್ಟು ನಾನು ತಾಳ್ಮೆ ಇದೆ ನನಗೆ. ಬಟ್ ಆದರೆ ಅವಳು ಅಳೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವಳು ಅಳಬೇಕಾದ್ರೆ. ಅಷ್ಟು ಜೋರಾಗಿ ಅಳ್ತಾಳೆ, ಸುಮ್ಮನೆ ಆಗಲ್ಲ, ಅಷ್ಟು ಜೋರಾಗಿ ಅಳ್ತಾಳೆ. ನಾನು ಚಿಕ್ಕವಳಿದ್ದಾಗ ಅಳ್ತಿದ್ದೆ ಅಂತ ಹೇಳ್ತಾರೆ, ನಮ್ಮ ಮಮ್ಮಿ ಹೇಳ್ತಾರೆ, ತುಂಬ ಅಳ್ತಿದ್ಲು ಅಂತಂದೇಳಿ. ಇವಳ ಥರನೇ ಅಂತ ಹೇಳ್ತಾರೆ. ಓಕೆ, ಬಟ್ ಅವಾಗ ಸುಮ್ಮನೆ ಆಗ್ತಾರೆ ಮಕ್ಕಳು, ಎಲ್ಲ ಸುಮ್ಮನೆ ಆಗ್ತಾರೆ. ಸಿರಪ್ ಹಾಕಿದರೆ, ಊಟ ಹಾಲು ಕುಡಿದ್ರೆ ಎಲ್ಲ ಹೊಟ್ಟೆ ತುಂಬಾದ್ಮೇಲೆ ಸುಮ್ಮನೆ ಆಗ್ತಾರೆ. ನಾನು ಸ್ವಲ್ಪ ಸ್ಟಾಪ್ ಮಾಡಿದೆ. ಇದು ನನ್ನ ಲೈಫಲ್ಲಿ ನಡೀತಾ ಇರೋದು ಈ ಥರ. ಸೊ ನೋಡೋಣ ಬನ್ನಿ. ನಾನು ಇವಾಗ ಇನ್ನೊಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀನಿ, ಡಾಕ್ಟ್ರ್ ಏನಂತಾರೆ ಅಂತಂದೇಳಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿರ್ತೀನಿ. ನಾವು ಇಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ನಾವು ಹಾಸ್ಪಿಟಲಿಗೆ ಹೋದ್ವಿ, ಬಟ್ ಆದರೆ ಡಾಕ್ಟ್ರು ನಮಗೆ ಸಿಗಲಿಲ್ಲ. ಎಲ್ಲೋ ಅರ್ಜೆಂಟಾಗಿ ಎಮರ್ಜೆನ್ಸಿ ಅಂತಂದು ಹೇಳಿ ಹೋಗಿದ್ರು ಅಂತ ಹೇಳಿದರು. ಸೊ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅಮ್ಮು ಸಿಕ್ಕಾಪಟ್ಟೆ ಅಳ್ತಾಳೆ, ಅವಳು ಅಷ್ಟೊತ್ತು ತನಕ ಸುಮ್ಮನೆ ಇರೋಲ್ಲ ಅಂತಂದೇಳಿ ಅಲ್ಲಿ ತುಂಬ ರಶ್ ಇತ್ತು. ಮತ್ತು ಇನ್ನೂ ಬರೋ ಅಷ್ಟೊತ್ತು ಇನ್ನೂ ರಶ್ ಆಗುತ್ತೆ ಅಂತಂದೇಳಿ ನಾವು ಅದಕ್ಕೆ ದೇವಸ್ಥಾನಕ್ಕಾದರೂ ಹೋಗಿ ಮುಂಗೆ ಮನೆಗೆ ಹೋಗೋಣ, ಸಂಜೆ ಬರೋಣ ಅಂತಂದೇಳಿ ಬಂದ್ವಿ. ಬಟ್ ಆದರೆ ಹೋಗೋಕ್ಕೆ ಆಗಲಿಲ್ಲ, ಈವ್ನಿಂಗೂ ಹೋಗೋಕ್ಕಾಗಲಿಲ್ಲ. ತುಂಬಾ ಮಳೆ ಬರ್ತಾಯಿತ್ತು ಅಂತಂದೇಳಿ ಈವ್ನಿಂಗೂ ಹೋಗೋಕ್ಕಾಗಲಿಲ್ಲ ನನಗೆ. ಸೊ ಅದಕ್ಕೆ ನಾಳೆ ನೋಡ್ತೀನಿ, ಪರವಾಗಿಲ್ಲ. ಇವಾಗ ಸ್ವಲ್ಪ ಮಲಗಿದ್ದಾಳೆ ಸಿರಪ್ ಹಾಕಿದಾಗಿಂದ. ನೋಡೋಣ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ, ಬಟ್ ಆದರೆ ಡಾಕ್ಟ್ರೇ ಇರಲಿಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಫುಲ್ ಟೈರ್ಡ್ ಆಯಿತು. ಅಮ್ಮ ಮಲಗಿದ್ದಾಳೆ. ಈಗ ನಾವು ಊಟ ಮಾಡಿ ನಾವು ಮಲಗ್ತೀವಿ. ಸಂಜೆ ಹೋಗ್ತೀವಿ ಹಾಸ್ಪಿಟ್ಲಿಗೆ. ಮತ್ತೆ ಅಪ್ಪು ಕೈ ಇಡಬಾರ್ದು. ಓಕೆ, ಸ್ಟೇ ಟ್ಯೂನ್. ನೈಟು ಚಿಕನ್ ಬಿರಿಯಾನಿ ಮಾಡಿದರು ಮಮ್ಮಿ. ಸೊ ತುಂಬಾ ಚೆನ್ನಾಗಿತ್ತು. ನಾನು ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಟ್ಟೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.